ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಪ್ರಮೋದ್ ಬೆಳಗಲ್. ನಮ್ಮ ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ಈ ಹಿಂದೆ ಪ್ರತಿಯೊಂದು ಭಾಳ ದಿವಸಗಳ ಹಿಂದೆ ಪ್ರತಿದಿನ ನಮ್ಮ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡು ಗ್ರಾಮದ ಶ್ರೀ ಪವಾಡ ಬಸವೇಶ್ವರ ಅಂತೇಳಿ ಹೆಸರುವಾಸಿಯಾಗಿರುವಂಥದ್ದು, ದೊಡ್ಡ ಭಾಳ ಅಂದ್ರೆ ಭಾಳ ಎಲ್ಲ ಹೆಸರುವಾಸಿಯಾಗಿರುವಂಥ ದೇವಸ್ಥಾನ ಮತ್ತು ಹೆಸರುವಾಸಿಯಾಗಿರುವಂಥ ದೇವರು ನಮ್ಮ ಪವಾಡ ಬಸವೇಶ್ವರ ಅವರು. ಅಂಥ ಒಂದು ಪವಾಡ ಬಸವೇಶ್ವರ ಅವ್ರ ಮೂರ್ತಿ ಕಳುವಾಗಿರುವಂಥ ವಿಚಾರದ ಬಗ್ಗೆ ನಿಮಗೆಲ್ಲ ಗೊತ್ತೈತಿ ಅಂತ ಅಂದ್ಕೊಳ್ತೀನಿ. ಅದು ಗೊತ್ತಿಲ್ಲ ಅಂದರೂ ಕೂಡ ನಾನು ಆ ಒಂದು ಕಳುವಾದಂಥದ್ದು ದಿನದಿಂದ ಹಿಡ್ಕೊಂಡು ಇವತ್ತಿನವರೆಗೂ ಏನು ಬೆಳ್ಳಿ ಮೂರ್ತಿ ಸಿಕ್ಕೈತೆ ನೋಡೋ ಅಲ್ಲಿವರೆಗೂ ಸಂಪೂರ್ಣವಾಗಿ ನಾನು ಎಲ್ಲವನ್ನು ಪ್ರತಿದಿನ ಏನೇನು ಆಗೈತಿ ಏನೇನಿಲ್ಲ ಅನ್ನೋದು ಎಲ್ಲವನ್ನು ಅಪ್ಡೇಟ್ಸನ್ನು ನಾವು ಈ ಒಂದು ಚಾನಲಲ್ಲಿ ಕೊಡ್ತಾ ಹೋಗಿದ್ದೀನಿ. ಅದಕ್ಕೋಸ್ಕರ ಆ ಒಂದು ಬೆಳ್ಳಿ ಮೂರ್ತಿ ಸಿಕ್ಕಿದ್ದಾಯಿತು, ಆಮೇಲೆ ಯಾರು ಒಯ್ದಿದ್ದು, ಎಲ್ಲಿಗೆ ಒಯ್ದಿದ್ರು, ಯಾವ್ರವರು ಎಂತ ಅನ್ನೋದನ್ನು ನಿಮಗೆಲ್ಲವನ್ನು ವಿಡಿಯೋದಲ್ಲಿ ಹೇಳಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನೀವು ಇಲ್ಲ ಅಂತಂದ್ರೆ ಇಲ್ಲಿ ಲಾಸ್ಟ್ ಐಕಾರ್ಡಲ್ಲಿ ಹಾಕಿರ್ತೀನಿ, ಎಂಡ್ ವಿಡಿಯೋದಲ್ಲೂ ಹಾಕಿರ್ತೀನಿ, ಅಲ್ಲಿ ನೋಡಿರಿ. ಒಂದು ಸಂಪೂರ್ಣ ಎಲ್ಲ ಒಂದು ವಿವರಣೆ ಡೀಟೇಲ್ಸನ್ನು ನಾನು ಎಲ್ಲವನ್ನು ಕೊಟ್ಟಿದ್ದೀನಿ. ಅದು ಯಾವಾಗ ಕಳುವಾಗಿತ್ತು, ಆಮೇಲೆ ಯಾರು ಒಯ್ದಿದ್ರು, ಅದನ್ನು ಹೆಂಗೆ ಕಂಡುಹಿಡಿದ್ರು, ಅದನ್ನು ಕಂಡುಹಿಡಿದು ಎಲ್ಲಿದ್ದ ಯಾವಾಗ ತೊಗೊಂಬಂದರು, ಮತ್ತು ಅವ್ರು ಯಾರ್ಯಾರು ಅನ್ನೋದು ಎಲ್ಲವನ್ನು ನಾನು ನಿಮ್ಗೆ ಸವಿಸ್ತಾರವಾಗಿ ಹಿಂದಿನ ವಿಡಿಯೋಗಳಿಗೆ ಎಲ್ಲವೂ ಹೇಳಿದ್ದೀನಿ. ಆದರೆ ಇವತ್ತು ಈ ಒಂದು ವಿಡಿಯೋ ಮಾಡೋಕ್ಕೆ ಏನು ಕಾರಣಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋಗಳನ್ನು ನೋಡಿದ್ದವರು, ಆಮೇಲೆ ಈ ಇನ್ಸ್ಟಾಗ್ರಾಮ್ದಾಗೆಲ್ಲ ವೈರಲ್ ಆಗಿರೋ ವಿಡಿಯೋಗಳು, ಆದರೂ ಕೂಡ ನಾನು ಏನೋ ಒಂದು ಅಪ್ಡೇಟನ್ನು ಕೊಡ್ತಾ ಹೋಗಿದ್ದೀನಿ. ಅದಕ್ಕೋಸ್ಕರ ಇದು ಕೊನೆಯ ವಿಡಿಯೋ ಆದ್ರೂ ಪರವಾಗಿಲ್ಲ, ನಾನು ಈ ಒಂದು ಅಪ್ಡೇಟನ್ನು ಕೊಡಲೇಬೇಕು, ಲೇಟ್ ಆದರೂ ಚಿಂತಿಲ್ಲ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಾಕತ್ತೀನಿ. ಆಲ್ರೆಡಿ ನಿನ್ನೆ ನಮ್ಮ ಪವಾಡ ಬಸವೇಶ್ವರ ಮೂರ್ತಿ ಆ ಒಂದು ಬಸರಕೋಡು ದೇವಸ್ಥಾನಕ್ಕೆ ವಾಪಸ್ ಬಂದೈತಿ. ಅಂದರೆ ನಿನ್ನೆನ ಆ ಒಂದು ಬೆಳ್ಳಿಯ ಮೂರ್ತಿನ ವಾಪಸ್ಸು ಒಂದು ಬಸರಕೋಡು ದೇವಸ್ಥಾನಕ್ಕೆ ತೊಗೊಂಬಂದಾರ. ಆದ್ರೆ ಅದು ಎಲ್ಲ ಒಂದು ಮೂರ್ತಿಯನ್ನು ಕರಗಿಸಿರುವಂಥದ್ದು ನಿಮಗೆಲ್ಲ ಹಿಂದಿನ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೀನಿ. ಆಮೇಲೆ ಒಂದು ಬೆಳ್ಳಿಯ ಮೂರ್ತಿ ಯಾವ ರೀತಿ ಕರಗಿಸಿದ್ರು ಮತ್ತು ಅದನ್ನು ಅನ್ನೋದು ಆ ವಿಡಿಯೋ ಹಿಂದಿನ ವಿಡಿಯೋಗಳು ಹಾಕಿದ್ದೀನಿ. ನೀವು ಒಂದು ವೇಳೆ ನೀವು ನೋಡಿಲ್ಲ ಅಂತಂದ್ರೆ ಈ ಒಂದು ವಿಡಿಯೋನ ಹಾಕ್ತೀನಿ, ನೋಡ್ಕೊಂಬರ್ರಿ. ನೋಡಿದ್ರಲ್ಲ, ಆರೆಲ್ಲ ಮೂರ್ತಿಯನ್ನು ಕರಗಿಸಿ ಒಂಥರ ಬಿಸ್ಕಿಟ್ ಟೈಪ್ ಚೌಕ್ ಬಾಕ್ಸ್ ಥರ ಮಾಡ್ಯಾರ. ಕೆಲವೊಂದನ್ನು ಕರಗಿಸಕ್ಕೆ ಹೋಗ್ಯಾರ, ಆದರೆ ಕೆಲವೊಂದು ಕರಗಿಲ್ಲ. ಅದು ಬೆಳ್ಳಿ ಅಂಥ ಒಂದು ಸಂದರ್ಭ, ಅಂಥ ಒಂದು ಬೆಳ್ಳಿಯನ್ನು ಹಂಗೆ ಇಟ್ಕೊಂಡ್ಯಾರ. ಅದು ಅಲ್ಲದೆ ಆ ಒಂದು ಮೂರ್ತಿಯನ್ನು ನಿನ್ನೆ ಪೊಲೀಸ್ ಸ್ಟೇಷನಿಂದ ಆ ಒಂದು ಮೂರ್ತಿಯನ್ನು ಸಾಯಂಕಾಲ 7 ಗಂಟೆಗೆ ಪವಾಡ ಬಸವೇಶ್ವರ ಒಂದು ದೇವಸ್ಥಾನಕ್ಕೆ, ಬಸರಕೋಡು ಪವಾಡ ಬಸವೇಶ್ವರ ಅವ್ರಿಗೆ ಬಸರಕೋಡು ಗ್ರಾಮಕ್ಕನ ಆ ಒಂದು ಬೆಳ್ಳಿಯ ಮೂರ್ತಿಯನ್ನು ಆ ಒಂದು ದೇವಸ್ಥಾನಕ್ಕೆ ನಿನ್ನೆ ಒದಗಿಸ್ಯಾರ. ಎಲ್ಲ ಪೊಲೀಸರು ಕೂಡಿ ಆ ಒಂದು ಕಾರ್ಯಾಚರಣೆ ನಡೆಸಿರುವಂಥ ಎಲ್ಲ ಪೊಲೀಸರು ಸಂಪೂರ್ಣವಾಗಿ ಆ ಒಂದು ಎಲ್ಲ ಒಂದು ಬೆಳ್ಳಿಯನ್ನು ಆ ಒಂದು ದೇವಸ್ಥಾನಕ್ಕೆ ವಾಪಸ್ಸು ಕೊಟ್ಟಾರ. ಅದ್ರದ್ದು ನಿನ್ನೆ ಅದಕ್ಕೋಸ್ಕರ ನಿನ್ನೆ ಮಾಡಬೇಕಾಗಿತ್ತು ನಾನು ಈ ಒಂದು ವಿಡಿಯೋನ, ಬಟ್ ಲೇಟಾಗಿ ಅದೊಂದು ಅಪ್ಡೇಟ್ ಬಂತು. ಆಮೇಲೆ ಸ್ವಲ್ಪ ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸನೂ ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ನನ್ನ ಕೆಲಸ ಮುಗಿಸೊಂದು ವಿಡಿಯೋ ಮಾಡ್ಬೇಕಾದ್ರೆ ಲೇಟ್ ಅನ್ನಿಸ್ತು. ಅದಕ್ಕೋಸ್ಕರ ನಿನ್ನೆನ ಆ ಒಂದು ಬೆಳ್ಳಿ ಮೂರ್ತಿಯನ್ನು ಸಂಜೆ 7 ಗಂಟೆಗೆ ಆ ಒಂದು ಬೆಳ್ಳಿ ಮೂರ್ತಿಯನ್ನು ದೇವಸ್ಥಾನಕ್ಕೆ ಕೊಟ್ಟಾರ. ಇಷ್ಟು ಈ ಒಂದು ಕಳುವಾಗಿರುವಂಥದ್ದಿಂದ ಹಿಡ್ಕೊಂಡು ಸಿಕ್ಕಿರುವಂಥದ್ವರೆಗೂ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೀವೆಲ್ಲರೂ ಇಲ್ಲಿವರೆಗೂ ನನ್ನನ್ನು ಫಾಲೋ ಮಾಡ್ಕೊಂಡು ನೋಡಿದ್ರಲ್ಲ, ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಇನ್ನೂ ಒಳ್ಳೆಯ ವಿಚಾರಗಳಾಗಿರ್ಬೋದು, ಈ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂಥ ವಿಡಿಯೋಗಳಾಗಿರ್ಬೋದು, ಎಲ್ಲವನ್ನು ಈ ಒಂದು ಚಾನಲಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆ ಯಾವ ಒಂದು ವಿಷಯವನ್ನು ಮುಟ್ಟಿಸ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು. ನೀವೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಒಂದು ಪ್ರೀತಿ ಪ್ರೋತ್ಸಾಹನ ನೀಡಿರಿ. ಆದರೆ ಈ ಒಂದು ಬೆಳ್ಳಿ ಮೂರ್ತಿಯನ್ನು ನಿನ್ನೆ ಕೊಡುವಂಥ ಸಂದರ್ಭದಾಗ ಇಡೀ ಊರಿಗೆ ಅನ್ನ ಸಂತರ್ಪಣೆ ಇಟ್ಟಿದ್ರಂತ. ಭಾಳ ವಿಜೃಂಭಣೆಯಿಂದ ಆ ಒಂದು ಮೂರ್ತಿಯನ್ನು ವಾಪಸ್ ಆ ಊರಿನ ಗ್ರಾಮಸ್ಥರು ಒಂದು ದೇವಸ್ಥಾನಕ್ಕೆ ತೊಗೊಂಡ್ಬಂದಾರ. ಭಾಳ ಖುಷಿ ಆಯ್ತು. ಯಾಕಂದ್ರೆ ಅಂಥ ಒಂದು ನಾನು ಅಂದ್ಕೊಂಡಿದ್ದೆ ವಾಪಸ್ ಸಿಗೋದಿಲ್ಲ ಅಂದ್ಕೊಂಡಿದ್ದೆ, ಬಟ್ ಪೊಲೀಸರು ಪಟ್ಟಂಥ ಒಂದು ಶ್ರಮ ಐತಲ್ಲ, ನಿಜಕ್ಕೂ ಅದಕ್ಕೆ ಹ್ಯಾಟ್ಸಪ್ ಹೇಳಬೇಕು. ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಅಷ್ಟೊಂದು ಎಲ್ಲಿಗೆ ಹೋಗಿ ಎಲ್ಲೆಲ್ಲಿ ಹೋಗಿ ಅವ್ರನ್ನ ಹಿಡ್ಕೊಂಡು ಬಂದು ಆ ಒಂದು ಬೆಳ್ಳಿಯನ್ನು ವಾಪಸ್ ತೊಗೊಂಬಂದ್ರಲ್ಲ, ಅದಕ್ಕೋಸ್ಕರ ನಾವು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ. ಆ ಒಂದು ಮೂರ್ತಿ ಈಗ ವಾಪಸ್ಸು ಆ ಒಂದು ಬೆಳ್ಳಿ ವಾಪಸ್ ದೇವಸ್ಥಾನಕ್ಕೆ ಬಂದೈತಿ. ಆದರೆ ಆ ಒಂದು ಬೆಳ್ಳಿ ಮತ್ತೆ ಆ ಒಂದು ಪವಾಡ ಬಸವೇಶ್ವರ ಮೂರ್ತಿಯಾಗಿ ವಾಪಸ್ ಆ ಒಂದು ಗ್ರಾಮಕ್ಕೆ ಆಗಮಿಸಲಿ ಆದಷ್ಟು ಬೇಗ ಅಂತ ಹೇಳ್ತಾ, ಆಮೇಲೆ ಮುಂದಿನ ವರ್ಷ ಏನು ಜಾತ್ರೆ ಐತಲ್ಲ, ಆ ಒಂದು ಜಾತ್ರೆ ಅನ್ಕೊಡ್ದ ಆ ಒಂದು ಬೆಳ್ಳಿ ವಾಪಸ್ ಮೂರ್ತಿಯಾಗಿ ಆ ಒಂದು
ದೇವಸ್ಥಾನಕ್ಕೆ ಆಗಮಿಸಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸಿ ಮತ್ತೊಂದು ವಿಡಿಯೋ ಮೂಲಕ ನೀವೆಲ್ಲರಿಗೂ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಷಯವನ್ನು ನಾನು ಹೇಳಬೇಕು. ಈ ಹಿಂದೆ ನಮ್ಮ ಉತ್ತರ ಕರ್ನಾಟಕ ಯಾವ ರೀತಿ ಹಾಳಾಗ್ತಾ ಇದೆ ಮತ್ತು ಆ ಉತ್ತರ ಕರ್ನಾಟಕ ಹಾಳಾಗಲಿಕ್ಕೆ ಮೇನ್ ಮೂಲ ಸಮಸ್ಯೆಗಳೇನು ಅನ್ನೋದನ್ನು ಎಲ್ಲವನ್ನು ಆ ಒಂದು ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ದಯವಿಟ್ಟು ಆ ಒಂದು ವಿಡಿಯೋವನ್ನು ನೋಡಿರಿ. ಆದಷ್ಟು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಕ್ರಿಯೇಟರು ಇದ್ರ ಬಗ್ಗೆ ಧ್ವನಿ ಎತ್ತರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.